ದಶಕಗಳಿಂದ ಸಿರಿಯಾದ ಮೇಲೆ ಬಲಿಷ್ಠ ಹಿಡಿತ ಹೊಂದಿದಂತ ಅಸಾದ್ ಕುಟುಂಬ ಹಠಾತ್ ಆಗಿ ಹೇಗೆ ಅದನ್ನ ಕಳೆದುಕೊಳ್ಳುತ್ತೆ? ಗೆಲ್ಲುವಂತ ಯುದ್ಧವನ್ನ ಬಶರ್ ಅಲ್ ಅಸಾದ್ ಕಳೆದುಕೊಂಡಿದ್ ಹೇಗೆ? ಒಂದು ವಾರದೊಳಗೆ ಎಲ್ಲಾನು ಹೇಗೆ ಇಲ್ಲವಾಗಿ ಹೋಯ್ತು? ರಷ್ಯಾ ಇರಾನ್ ಬೆಂಬಲ ಸಿರಿಯಾವನ್ನ ಹೇಗೆ ಸುಲಭವಾಗಿ ಮುಗಿಸಾಕ್ತು? ಇದು ನಿಜವಾಗಿನೂ ಆಂತರಿಕ ದಂಗೆನಾ ಅಥವಾ ಅಸಾದ್ ಅಧಿಕಾರದಲ್ಲಿ ಉಳಿಯೋದು ಮತ್ತೆ ಅಂತಿಮವಾಗಿ ಪತನಗೊಂಡಿರೋದು ಸಿರಿಯಾ ಗಡಿಯಾಚೆಗೆ ತೀರ್ಮಾನವಾದಂತ ಸಂಗತಿನ? ಬಂಡುಕೋರರು ಹೇಗೆ ಅಷ್ಟೊಂದು ಪ್ರಬಲರಾದ್ರು? ಅಸದ್ ಆಡಳಿತದ ಪತನದೊಂದಿಗೆ ಮಧ್ಯಪ್ರಾಚ್ಯ ಮತ್ತೊಂದು ಅಸ್ಥಿರ ರಾಷ್ಟ್ರವನ್ನ ಎದುರಿಸುವಂತಾಗಿರುವಾಗ ಮುಂದೆ ಏನಾಗಬಹುದು? ಸಿರಿಯಾ ಸಂಘರ್ಷದ ಮೂಲಗಳು ಮತ್ತೆ ಬೆಳೆದು ಬಂದಂತಹ ದಾರಿ ಏನು? ಸಿರಿಯಾ ಅಂತರ್ಯುದ್ಧದ ಇತಿಹಾಸ ಏನು? ಇದರಲ್ಲಿ ಜಾಗತಿಕ ಶಕ್ತಿಗಳ ಪ್ರಭಾವ ಎಷ್ಟು? ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಯಾವತ್ತಾದ್ರೂ ಮೇಲುಗೈ ಸಾಧಿಸಬಹುದಾ ಅಥವಾ ಈ ಪ್ರದೇಶ ಅವ್ಯವಸ್ಥೆಯ ಸುಳಿಯಲ್ಲಿಯೇ ಮುಂದುವರಿಯುತ್ತಾ? ಇದೆಲ್ಲದರ ಜಾಗತಿಕ ಪರಿಣಾಮ ಏನಾಗಲಿದೆ? ಈ ಎಲ್ಲಾ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲಿಸೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಸಿರಿಯಾ ಬಂಡಾಯ ಹಾಗೂ ಅದರ ಪರಿಣಾಮಗಳ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ, ಏನ್ ಹೇಳ್ತೀರಿ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ಕೊನೆವರೆಗೂ ಈ ವಿಡಿಯೋನ ನೋಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. 100 ವರ್ಷಗಳ ಹಿಂದೆ ಸೋವಿಯತ್ ರಷ್ಯಾ ಸಂಸ್ಥಾಪಕ ವ್ಲಾದಿಮಿರ್ ಲೆನಿನ್ ಒಂದು ಮಾತನ್ನ ಹೇಳಿದ್ರು. ರಾಜಕೀಯದಲ್ಲಿ ದಶಕಗಳಷ್ಟು ಕಾಲ ಏನಂದ್ರೆ ಏನೂ ಘಟಿಸದೆ ಹೋಗಬಹುದು, ಆದ್ರೆ ಕಡೆಗೆ ಕೆಲವೇ ವಾರಗಳಲ್ಲಿ ದಶಕಗಳಷ್ಟು ಕಾಲ ನಡೆಯಬೇಕಾಗಿದ್ದು ಎಲ್ಲಾನು ನಡಿಬಹುದು ಅನ್ನೋದು ಆ ಮಾತು. ಸಿರಿಯಾದಲ್ಲಿ ಕಳೆದ ವಾರ ಆಗಿದ್ದು ಕೂಡ ಅಂಥದ್ದೇ ವಿದ್ಯಮಾನ. ದಶಕಗಳಷ್ಟು ಕಾಲ ಸಿರಿಯಾವನ್ನು ಆಳಿದಂಥ ಸರ್ವಾಧಿಕಾರಿ ಬಶರ್ ಅಲ್ ಅಸಾದ್ ಪದಚ್ಯುತಿ ಆಯಿತು. ಸಿರಿಯಾ ರಾಜಧಾನಿ ಈಗ ಬಂಡುಕೋರರ ವಶವಾಗಿದೆ. ಹಯಾತ್ ತೆಹರೀರ್ ಅಲ್ ಶಾಮ್ ಅಂದ್ರೆ HTS ಸಂಘಟನೆಯ ಆ ದೇಶದಲ್ಲಿ ತನ್ನ ಧ್ವಜವನ್ನು ಹಾರಿಸಿದೆ. HTS ನಾಯಕ ಅಬು ಮೊಹಮ್ಮದ್ ಅಲ್ ಜೊಲಾನಿ ಸಿರಿಯಾ ಆಡಳಿತವನ್ನ ತನ್ನ ಕೈಗೆ ತೆಗೆದುಕೊಂಡಿದ್ದಾರೆ. ಸಿರಿಯಾಕ್ಕೆ ಮುಂದೆ ಕಾದಿರುವಂತಹ ಗತಿ ಏನು? ಸದ್ಯಕ್ಕೆ ಇದು ಉತ್ತರ ಇಲ್ಲದಿರುವಂತಹ ಪ್ರಶ್ನೆ. ಕಳೆದ ವಾರದವರೆಗೂ ಸಿರಿಯಾದ 80%ಕ್ಕೂ ಹೆಚ್ಚು ಭಾಗವನ್ನ ನಿಯಂತ್ರಿಸ್ತಾ ಇದ್ದಿದ್ದು ಅಧ್ಯಕ್ಷ ಅಸಾದ್. ಇದಕ್ಕಿದ ಹಾಗೆ ಎಲ್ಲಾನು ಬದಲಾಯಿತು. ಬಂಡುಕೋರರು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ರು. ನವೆಂಬರ್ನಲ್ಲಿ ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವೆ ಶಾಂತಿ ಒಪ್ಪಂದ ಏರ್ಪಟ್ಟ ದಿನಾನೇ ಈ ಬಂಡುಕೋರರ ಅಟ್ಟಹಾಸ ಕೂಡ ಶುರುವಾಗಿತ್ತು. ಲೆಬನಾನ್ನಲ್ಲಿ ಕದಮ ವಿರಾಮದ ಕೆಲವೇ ತಾಸುಗಳಲ್ಲಿ ಸಿರಿಯಾಕ್ ಮತ್ತೊಂದು ಬಂಡುಕೋರ ಆಕ್ರಮಣ ಶುರುವಾಯಿತು. ನವೆಂಬರ್ನ ಕೊನೆಯಲ್ಲಿ ಎಲೆಪ್ಪೋವನ್ನು ವಶಪಡಿಸಿಕೊಂಡಂತಹ ಬಂಡುಕೋರರ ದಂಡು ಡಮಾಸ್ಕಸ್ನಲ್ಲಿಯ ಬಶರ್ ಅಲ್ ಅಸಾದ್ ಅರಮನೆಯ ಒಳಗೆ ಬಂದು ಬಿಡ್ತು. ಅಷ್ಟು ಹೊತ್ತಿಗೆ ಅಸದ್ ತನ್ನ ಕುಟುಂಬದೊಂದಿಗೆ ದೇಶವನ್ನ ತೊರೆದು ರಷ್ಯಾಕ್ಕೆ ಹಾರಿಯಾಗಿತ್ತು. ಈ ಹೊತ್ತಿನಲ್ಲಿ ಸಿರಿಯಾ ಏನು ಅನ್ನೋದನ್ನ ಇಲ್ಲಿ ಗ್ರಹಿಸಬೇಕಾಗಿದೆ. ಕಳೆದ ಕೆಲವು ದಶಕಗಳಲ್ಲಂತೂ ನಾಯಕರ ಸರ್ವಾಧಿಕಾರಿ ಪ್ರವೃತ್ತಿನೇ ಸಿರಿಯಾದಲ್ಲಿ ಕಂಡಿದೆ. ಇದೆಲ್ಲದರ ಜೊತೆಗೇನೆ ಏಳುವಂತಹ ಪ್ರಶ್ನೆಗಳು ಹಲವಾರಿವೆ. ಇಲ್ಲಿ ಮೊದಲನೇದಾಗಿ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೇನೆ ಇಷ್ಟು ಕ್ಷಿಪ್ರವಾಗಿ ಆಳ್ವಿಕೆ ಬದಲಾಗಿದ್ದು ಹೇಗೆ? ಎರಡನೇದು, 2016ರಲ್ಲಿ ಸಿರಿಯಾ ಸಿವಿಲ್ ವಾರ್ ಅನ್ನ ಗೆದ್ದಿದ್ದಂಥ ಬಶರ್ ಅಲ್ ಅಸಾದ್ ಯಾವ ಪ್ರತಿರೋಧವನ್ನು ಕೂಡ ಒಡ್ಡದೆ ಕೈ ಚಲಿ ಪಲಾಯನ ಮಾಡಿದ್ ಹೇಗೆ? ಮೂರನೇದಾಗಿ, ಐಸಿಸ್ ಅಂತ ಗುಂಪುಗಳೇ ಇಲ್ಲವಾಗಿದ್ದ ರಷ್ಯಾ ಮತ್ತೆ ಇರಾನ್ ಬೆಂಬಲ ಹೊಂದಿದಂತಹ ಸಿರಿಯಾದಲ್ಲಿ ವಾರದಲ್ಲಿ ಇಷ್ಟೆಲ್ಲಾ ಬದಲಾವಣೆ ಹೇಗಾಯ್ತು? ಮತ್ತೆ ಬೆನ್ನಿಗಿದಂತಹ ದೊಡ್ಡ ಶಕ್ತಿಗಳು ಯಾಕೆ ಬೆನ್ನು ಹಾಕಿದ್ವು? ಅಲ್ಲದೆ ಬಂಡುಕೋರ ಗುಂಪುಗಳು ಹೇಗೆ ಅಧಿಕಾರ ಗಳಿಸೋದಕ್ಕೆ ಅಲ್ಲಿ ಸಾಧ್ಯ ಆಯಿತು? ಇದು ಪೂರ್ತಿಯಾಗಿ ಆಂತರಿಕ ವಿದ್ಯಮಾನವಾಗಿತ್ತಾ ಅಥವಾ ಬೇರೆ ಏನಾದರೂ ಆಟ ನಡೆದೋಯ್ತಾ? ಅಸದ್ ಪಲಾಯನದ ನಂತರ ಭಾರತ ಸೇರಿದಂತೆ ಹಲವು ದೇಶಗಳ ಪಾಲಿಗೆ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ. ಹೇಗೆ ಇಡೀ ಜಗತ್ತಿನ ಅಧಿಕಾರ ರಾಜಕಾರಣ ನಡೆಯುತ್ತೆ ಮತ್ತು ದೊಡ್ಡ ದೇಶಗಳು ಹೇಗೆ ತಮ್ಮ ಲಾಭಕ್ಕೋಸ್ಕರ ಈ ಸಣ್ಣ ದೇಶಗಳನ್ನ ಪ್ಯಾದೆಗಳ ಹಾಗೆ ಬಳಸುತ್ತವೆ ಅನ್ನೋದನ್ನ ಸಿರಿಯಾ ಕಥೆಯಲ್ಲಿ ನಾವು ಕಾಣಬಹುದಾಗಿದೆ. ಈ ಚದುರಂಗದ ಆಟದಲ್ಲಿ ಗೆದ್ದವ್ರ ಕೈಗೆ ಹಣ, ಅಧಿಕಾರ, ಇಂಧನ ಮೂಲಗಳು ಬರುತ್ತವೆ. ಈಗ ಸಿರಿಯಾದಲ್ಲಿ ಏನೇನಾಗಿದೆಯೋ ಅದ್ರ ಬೀಜ ಮೊಳೆತದ್ದು 2011ರಲ್ಲಿ ಸಣ್ಣ ಪ್ರತಿಭಟನೆ ನಡೆಯೋದ್ರೊಂದಿಗೆ. ಆವತ್ತಿನ ಆ ಸಣ್ಣ ಪ್ರತಿಭಟನೆ ಇವತ್ತು ಜಾಗತಿಕ ಜಿಯೋಪೊಲಿಟಿಕಲ್ ಆಘಾತದ ಅಲೆಗಳನ್ನೇ ಹರಡಿದೆ. ಸಿರಿಯಾದಲ್ಲಿನ ಈ ಕ್ಷಿಪ್ರ ಪತನ ಮಧ್ಯಪ್ರಾಚ್ಯದ ಮೇಲೆ ಮಾತ್ರ ಅಲ್ಲ, ಇಡೀ ಜಾಗತಿಕ ರಾಜಕೀಯ, ಸುವ್ಯವಸ್ಥೆ ಮತ್ತು ಇಂಧನ ವ್ಯಾಪಾರದ ಮೇಲೆ ಹಲವು ಗಂಭೀರ ಪರಿಣಾಮಗಳನ್ನು ಬೀರಲಿದೆ. ಅಸದ್ ಆಳ್ವಿಕೆ ಕೊನೆಯಾಗ್ತಾ ಇದ್ದ ಹಾಗೇನೆ ಮಧ್ಯಪ್ರಾಚ್ಯದಲ್ಲಿ ಒಂದು ರಾಜಕೀಯ ನಿರ್ವಾತ ತಲೆದೂರಿದೆ. ಈ ನಿರ್ವಾತದಿಂದ ಲಾಭ ಆಗೋದು ಯಾರಿಗೆ? ಈ ವಿದ್ಯಮಾನ ರಷ್ಯಾಕ್ಕೆ ದೊಡ್ಡ ಹಿನ್ನಡೆ. ಈಗ ಪುಟಿನ್ ತನ್ನ ಪ್ರಬಲ ಮಿತ್ರ ರಾಷ್ಟ್ರ ಸಿರಿಯಾಕ್ಕೆ ಒದಗಿದಂಥ ಗತಿಯ ಹಿನ್ನೆಲೆಯಲ್ಲಿ ತನ್ನ ತಂತ್ರಗಾರಿಕೆ ಮರು ಮೌಲ್ಯಮಾಪನ ಮಾಡಬೇಕಾಗಿದೆ. 2015ರಲ್ಲಿ ಅಸದ್ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ರಷ್ಯಾದ ವಾಯುದಾಳಿ. ಈಗ ರಷ್ಯಾ ಲೆಕ್ಕ ಎಲ್ಲೋ ತಪ್ಪಿದಾಗ ಆಗಿರುವಾಗ ಇದು ಅಮೆರಿಕಕ್ಕೆ ಬಹಳ ಮಹತ್ವದ ಟರ್ನಿಂಗ್ ಪಾಯಿಂಟ್ ಆಗಿದೆ. ಅಸದ್ ಅವರನ್ನ ಬೀಳಿಸೋದಿಕ್ಕೆ ಯತ್ನ ನಡೆಸಿದಂಥ ಅಮೆರಿಕಕ್ಕೆ ಇದು ದೊಡ್ಡ ಗೆಲುವಾಗಿದೆ. ಆದ್ರೆ ಈ ಕ್ಷಿಪ್ರ ಬೆಳವಣಿಗೆಯಿಂದ ಅಮೆರಿಕ ಕೂಡ ಅಚ್ಚರಿಗೊಂಡಿರೋದು ಸುಳ್ಳಲ್ಲ. ಶಾಂತಿ ಸ್ಥಾಪನೆಗಾಗಿ ಇದು ಸಿರಿಯಾಕ್ಕೆ ಒದಗಿದಂಥ ಐತಿಹಾಸಿಕ ಅವಕಾಶ ಅಂತ ಬೈಡನ್ ಹೇಳಿದ್ದಾರೆ. It's a moment of historic opportunity for the long-suffering people of Syria to build a better future for their proud country. It's also a moment of risk and uncertainty. ಇಲ್ಲಿ ವ್ಯಂಗ್ಯ ಏನಂದ್ರೆ ಅಸದ್ ಆಳ್ವಿಕೆ ಕೊನೆಗಳಿಸಿದಂತಹ HTS ಗುಂಪು ಅಲ್ ಖೈದಾದೇ ಒಂದು ಕುಡಿ. ಅಲ್ ಖೈದಾದ ಅತಿ ದೊಡ್ಡ ಶತ್ರು ಅಮೆರಿಕ.
9/11 ದಾಳಿ ಯಾರೂ ಕೂಡ ಮರೆಯೋದಿಕ್ ಸಾಧ್ಯ ಇಲ್ಲ. ಆದ್ರೆ ಅಲ್ ಖೈದಾದಿಂದ ಹೊರಬಂದಿರುವಂತಹ ಗುಂಪು ಶಾಂತಿ ಬಯಸಬಹುದು ಅಂತ ಬೈಡನ್ ಈಗ ಭಾವಿಸ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ಶ್ವೇತ ಭವನದಲ್ಲಿ ಬೈಡನ್ ದಿನಗಳು ಕೂಡ ಮುಗಿತಾ ಇವೆ. ಮುಂದಿನ 4 ವರ್ಷಗಳ ಕಾಲ ಅಮೆರಿಕ ಅಧ್ಯಕ್ಷರಾಗಿ ಉಳಿಯಲಿರುವಂತಹ ಡೊನಾಲ್ಡ್ ಟ್ರಂಪ್ ಸಿರಿಯಾದಲ್ಲಿನ ವಿದ್ಯಮಾನಗಳಿಂದ ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಬಯಸಿದ್ದಾರೆ. ಇದೇನು ಹೊಸದಲ್ಲ. ಒಂದು ದೇಶದೊಳಗೆ ಬೆಂಕಿ ಹಚ್ಚೋದು, ಕಡೆಗೆ ದೂರ ಸರಿಯೋದು ಅಮೆರಿಕದ ಹಳೆ ಚಾಳಿನೇ. ವಿಯೆಟ್ನಾಂ, ಇರಾಕ್, ಅಫ್ಘಾನಿಸ್ತಾನ್ ಮತ್ತೀಗ ಸಿರಿಯಾ. ಇರಾನ್ ಪಾಲಿಗೆ ಇದು ದೊಡ್ಡ ನಷ್ಟ ಅಂತ ಹೇಳಲಾಗ್ತಾ ಇದೆ. ಅಸದ್ಗೆ ಸೇನೆ ಮತ್ತು ಹಣಕಾಸು ಬೆಂಬಲ ನೀಡಿದ್ದು ಇರಾನ್. ಈಗ ಅದು ಕೂಡ ತನ್ನ ತಂತ್ರಗಾರಿಕೆ ತಪ್ಪಿದ್ ಎಲ್ಲಿ ಅಂತ ನೋಡ್ಕೊಳ್ಬೇಕು. ಆದ್ರೆ ಇರಾನ್ ಏನೀಗ ಪ್ರಬಲವಾಗಿ ಉಳಿದಿಲ್ಲ. ಅದರ ಶಕ್ತಿಯನ್ನೆಲ್ಲ ಇಸ್ರೇಲ್ ಕಸಿದಿದೆ. ಇರಾನ್ ಬಳಿ ಈಗ ಪ್ರಬಲ ಶಕ್ತಿ ಉಳಿದ ಹಾಗಿಲ್ಲ. ಅದು ಅಣ್ವಸ್ತ್ರವನ್ನ ಇಟ್ಕೊಂಡು ಬೆದರಿಸೋದಕ್ಕೆ ನೋಡ್ತಾ ಇದೆ ಅಷ್ಟೇ. ಇನ್ನು ಪ್ರಾದೇಶಿಕವಾಗಿಯೂ ಕೂಡ ಹಲವು ಬದಲಾವಣೆಗಳು ಬರಲಿವೆ. ಅಸದ್ ವಿರೋಧಿಯಾಗಿದ್ದಂತಹ ಸೌದಿ ಅರೇಬಿಯಾ ಕೂಡ ತನ್ನ ತಂತ್ರದ ಕಡೆಗೆ ಗಮನ ಕೊಟ್ಟಿವೆ. 2011ರಲ್ಲಿ ಅಸದ್ ವಿರೋಧಿಗಳನ್ನ ಬೆಂಬಲಿಸಿದಂತಹ ಸೌದಿ ಅರೇಬಿಯಾ ಈಗ ತನ್ನ ಮಿತ್ರರಿಗೆ ದಾರಿ ತೋರಿಸುವಂತಹ ಕೆಲಸ ಮಾಡಲಿದೆ. ಆದ್ರೆ ಅಸದ್ ಜೊತೆಗೆ ಸಂಬಂಧ ತಿಳಿಗೊಳಿಸಿಕೊಳ್ತಿದ್ದಂತಹ ದುಬೈಗೂ ಕೂಡ ಇದು ಚಿಂತೆ ತಂದಿದೆ. ಈಗ ಸಿರಿಯಾದಲ್ಲಿ ಬಂಡುಕೋರರು ಹಿಡಿತ ಸಾಧಿಸಿದ್ದು ಜಾಗತಿಕ ತೈಲ ದರಗಳನ್ನು ಪ್ರಭಾವಿಸಲಿದೆ. ಸಿರಿಯಾದಲ್ಲಿನ ಅಸ್ಥಿರತೆ ಸ್ಥಳೀಯ ತೈಲ ವ್ಯಾಪಾರದ ಮೇಲೆ ಪರಿಣಾಮವನ್ನು ಬೀರಲಿದೆ ಅಂತ ವಿಶ್ವ ಬ್ಯಾಂಕ್ ಕೂಡ ಎಚ್ಚರಿಸಿತ್ತು. ಈಗ ಅಧಿಕಾರ ರಾಜಕಾರಣದಲ್ಲಿ ಒಂದು ಕಡೆಗೆ ರಷ್ಯಾ, ಇರಾನ್ ಮತ್ತೆ ಟರ್ಕಿ ತಮ್ಮದೇ ಹಿತಾಸಕ್ತಿಗಳೊಂದಿಗಿದ್ರೆ, ಇನ್ನೊಂದು ಕಡೆಗೆ ಅಮೆರಿಕ ಮತ್ತದರ ಮಿತ್ರ ರಾಷ್ಟ್ರಗಳಿವೆ. ಇದು ದೀರ್ಘಕಾಲೀನ ಪರಿಣಾಮಗಳಿಗೆ ಎಡೆ ಮಾಡಿಕೊಡ್ಲಿದೆ. ಏಷ್ಯಾದ ಪೂರ್ವ ವಲಯದ ಒಂದು ಭಾಗ ಸಿರಿಯಾ, ಮೆಡಿಟರೇನಿಯನ್ ಸಮುದ್ರದ ಪೂರ್ವ ಕರಾವಳಿ ಯುದ್ಧಕ್ಕೂ ಹರಡಿಕೊಂಡಿರುವಂತಹ ಈ ಪ್ರದೇಶದಲ್ಲಿ ಸಿರಿಯಾ, ಲೆಬನಾನ್, ಜೋರ್ಡಾನ್, ಇಸ್ರೇಲ್, ಪ್ಯಾಲೆಸ್ತೀನ್ ಬರುತ್ತವೆ. ಇದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವೈವಿಧ್ಯದ ಇತಿಹಾಸವನ್ನು ಹೊಂದಿದೆ. 16ನೇ ಶತಮಾನದಲ್ಲಿ ಒಟ್ಟೊಮ್ಮನ್ ಚಕ್ರಾಧಿಪತ್ಯಕ್ಕೆ ಇದು ಒಳಪಟ್ಟಿತ್ತು. ಆ ಕಾಲದಲ್ಲಿ ಸಿರಿಯಾ ರಾಜಕೀಯ ಬಹಳ ವಿಕೇಂದ್ರೀಕೃತವಾಗಿತ್ತು. ಇನ್ನು ಸಿರಿಯಾ ಇತಿಹಾಸದಲ್ಲಿನ ಮಹತ್ವದ ತಿರುವು ಸಂಭವಿಸಿದ್ದು 1918ರಲ್ಲಿ. ಮೊದಲ ಜಾಗತಿಕ ಯುದ್ಧದ ಬಳಿಕ ಆಟೋಮನ್ ಸಾಮ್ರಾಜ್ಯ ಪತನ ಆಯಿತು. ಸಿರಿಯಾ ಫ್ರಾನ್ಸ್ ಹಿಡಿತಕ್ಕೆ ಒಳಪಡೋದ್ರೊಂದಿಗೆ ಅಧ್ವಾನಗಳು ಕೂಡ ಶುರುವಾದವು. 1920ರಿಂದ 1930ರ ಅವಧಿಯಲ್ಲಿ ವಸಾಹತು ವಿರೋಧಿ ಚಳವಳಿ ಸಿರಿಯಾದಲ್ಲಿ ಶುರುವಾಯಿತು. 1941ರಲ್ಲಿ ಫ್ರಾನ್ಸ್ ಆಳ್ವಿಕೆ ವಿರುದ್ಧ ದಂಗೆ ನಡೆಯಿತು. 1946ರಲ್ಲಿ ಫ್ರಾನ್ಸ್ನಿಂದ ಸಿರಿಯಾಕ್ಕೆ ಸ್ವತಂತ್ರ ಸಿಕ್ತು. ಆದರೆ ಸಿರಿಯಾದ ರಾಜಕೀಯ ಅಸ್ಥಿರವಾಗಿತ್ತು. 1940ರಿಂದ 1960ರವರೆಗೆ ಕನಿಷ್ಠ 7 ಕ್ಷಿಪ್ರ ಕ್ರಾಂತಿಗಳು ಸಿರಿಯಾದಲ್ಲಿ ನಡೆದವು. ರಾಜಕೀಯ ನಾಯಕತ್ವ ಬದಲಾಯಿತು. 1963ರಲ್ಲಿ ಬಾತ್ ಪಾರ್ಟಿ ಅಧಿಕಾರಕ್ಕೆ ಬಂತು. ಜನರಲ್ ಹಫೀಜ್ ಅಲ್ ಹಸದ್ 1970ರಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ದು ಮತ್ತೊಂದು ತಿರುವು. 1982ರಲ್ಲಿ ಹಮಾ ನರಮೇಧದ ಆರೋಪಕ್ಕೆ ಹಫೀಜ್ ತುತ್ತಾದ್ರು. ವಿರೋಧಿ ಧ್ವನಿಯನ್ನು ಅಡಗಿಸೋದಿಕ್ಕೆ 20,000 ಜನರನ್ನ ಬಲಿ ತೆಗೆದುಕೊಳ್ಳಲಾಗಿದೆ ಅಂತ ಆರೋಪ ಅದಾಗಿತ್ತು. ಅವರ ನಿಧನದ ಬಳಿಕ ಪುತ್ರ ಬಶರ್ ಅಲ್ ಅಸದ್ 2000ರಲ್ಲಿ ಅಧಿಕಾರಕ್ಕೆ ಬಂದಿದ್ರು. ಕಣ್ಣಿನ ವೈದ್ಯರಾಗಿದ್ದಂತಹ ಬಶರ್ ಆಧುನಿಕ ಸುಧಾರಣವಾದಿ ರಾಜಕಾರಣಿ ಆಗ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ವಿರೋಧಿಗಳ ದಮನದಲ್ಲಿ ಬಶರ್ ಅಪ್ಪನನ್ನು ಕೂಡ ಮೀರಿಸಿದ್ರು. 2011ರಲ್ಲಿ ಜನರ ಸಿಟ್ಟನ್ನು ಅವರು ಎದುರಿಸಬೇಕಾಯಿತು. ಪ್ರಜಾಸತ್ತಾತ್ಮಕ ಸುಧಾರಣೆಗಳನ್ನು ಜನರು ಬಯಸಿದ್ರು. ಪ್ರತಿಭಟನೆಗಳು ಮೊದಲು ಶಾಂತಿಯುತವಾಗಿದ್ವು. ಆದರೆ ದಮನಿಸೋದಕ್ಕೆ ಬಶರ್ ಮುಂದಾದಾಗ ಪ್ರತಿಭಟನಾಕಾರರು ವಿರೋಧಿಗಳಾಗಿ ಬದಲಾದರು. ನಿರಾಯುಧರಾದಂತಹ 100 ಪ್ರತಿಭಟನಾಕಾರರನ್ನ ಗುಂಡಿಟ್ಟು ಕೊಲ್ಲಲಾಯಿತು. ಇಲ್ಲಿಂದಲೇ ದೀರ್ಘ ಸಿವಿಲ್ ವಾರ್ ಕತೆ ಕೂಡ ಶುರುವಾಗುತ್ತೆ. ಆರಂಭದಲ್ಲಿ ದಂಗೆ ಎದ್ದಿದ್ದಂತಹ ಗುಂಪು ಫ್ರೀ ಸಿರಿಯನ್ ಆರ್ಮಿ ಅಂದ್ರೆ FS ಎನ್ನುವಂಥ ಪ್ರಜಾಸತ್ತಾತ್ಮಕ ಹೋರಾಟದಲ್ಲಿ ನಂಬಿಕೆ ಇದ್ದಂತಹ ಗುಂಪಾಗಿರುತ್ತೆ. ಬಶರ್ ಆಳ್ವಿಕೆ ಕೊನೆಗಾಣಿಸೋದು ಅದರ ಉದ್ದೇಶ ಆಗಿರುತ್ತೆ. ಇದರ ನಾಯಕರೆಲ್ಲರೂ ಕೂಡ ಸೆಕ್ಯುಲರ್ ಆಗಿದ್ರು, ಪ್ರಗತಿಪರರಾಗಿದ್ರು. ಕ್ರಮೇಣ ಸಿವಿಲ್ ವಾರ್ನಲ್ಲಿ ಬೇರೆ ಬೇರೆ ಸಿದ್ಧಾಂತದ ಗುಂಪುಗಳು ಕೂಡ ಸೇರ್ಕೊಂಡ್ವು. ಐಸಿಸ್ ಕೂಡ ಅವುಗಳಲ್ಲಿ ಒಂದಾಗಿತ್ತು. ಇನ್ನು 2014ರಲ್ಲಿ ಅದು ಸಿರಿಯಾದ ಹಲವು ನಗರಗಳನ್ನು ಹಿಡಿತಕ್ಕೆ ತೆಗೆದುಕೊಳ್ತು. ಮತ್ತೊಂದು ತೀವ್ರಗಾಮಿ ಗುಂಪು ಅಲ್ ನುಸ್ರಾ ಫ್ರಂಟ್. ಇದು ಒಸಾಮಾ ಬಿನ್ ಲಾಡೆನ್ನ ಅಲ್ ಖೈದಾದ ಸಿರಿಯಾ ಘಟಕ ಆಗಿತ್ತು. ಅಸದ್ ಆಳ್ವಿಕೆ ವಿರುದ್ಧ ಯುದ್ಧ ಶುರು ಮಾಡಿತು. ಸಿವಿಲ್ ವಾರ್ನಿಂದಾಗಿ 1 ಕೋಟಿಗೂ ಹೆಚ್ಚು ಜನರು ಸ್ಥಳಾಂತರಗೊಂಡ್ರು. 5 ಲಕ್ಷಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡ್ರು. 2013ರಲ್ಲಿ ಕೆಮಿಕಲ್ ಆಯುಧಗಳ ಬಳಕೆ ಆಯಿತು. ಆಗಿನ ಅಮೆರಿಕ ಅಧ್ಯಕ್ಷ ಒಬಾಮಾ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡ್ರು ಮತ್ತು ಆರ್ಮಿ ಮಧ್ಯಪ್ರವೇಶಕ್ಕೆ ಅವರು ಸೂಚಿಸಿದ್ರು. ಸಿರಿಯಾ ಮೇಲೆ ದಿಗ್ಬಂಧನವನ್ನು ಹೇರಲಾಯಿತು. ಅಸದ್ ಉರುಳಿಸೋದಕ್ಕೆ ಸಿರಿಯನ್ ಡೆಮೊಕ್ರೆಟಿಕ್ ಫೋರ್ಸ್ ಅನ್ನುವಂಥ ಗುಂಪನ್ನ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು ರಹಸ್ಯವಾಗಿ ಬೆಂಬಲಿಸಿದ್ವು. ಇದನ್ನ ಗಮನಿಸಿದಂಥ ರಷ್ಯಾ ಸಿರಿಯಾ ಸರ್ಕಾರಕ್ಕೆ ಬೆಂಬಲವಾಗಿ 4,000 ಪಡೆಗಳನ್ನು ಕಳಿಸಿತು. ಅದು ಸಿವಿಲ್ ವಾರ್ನಲ್ಲಿ ಪ್ರಬಲ ಶಕ್ತಿಗಳು ಪ್ರವೇಶ ಪಡೆದಂಥ ಸಮಯ ಆಗಿತ್ತು. ಸಿರಿಯಾದ ಆಟದಲ್ಲಿ ದಾಳ ನಡೆಸುವವರೇ ಬೇರೆ ಯಾರೂ ಆಗಿದ್ರು. ರಷ್ಯಾ ವಾಯುದಾಳಿ ಎದುರು ಬಂಡುಕೋರರ ಹೋರಾಟ ಸಾಗಲಿಲ್ಲ. ಅಸದ್ ಹಿಡಿತ ಸಾಧಿಸೋದು ಸುಲಭ ಆಯಿತು.
ಅಂತಾರಾಷ್ಟ್ರೀಯ ದಿಗ್ಬಂಧನಗಳಿಂದ ಅಸಾದ್ ಅವರನ್ನ ರಕ್ಷಣೆ ಮಾಡೋದಕ್ಕೆ ರಷ್ಯಾ ವೆಟೋ ಪವರ್ ಅನ್ನ ಬಳಸಿತು. 2015ರಲ್ಲಿ ರಷ್ಯಾ ತನ್ನ ಸೇನಾ ಉಪಸ್ಥಿತಿಯನ್ನ ಅಲ್ಲಿ ಖಾಯಂಗೊಳಿಸಿತು. ಅಸಾದ್ಗೆ ಬೆಂಬಲವಾಗೋದಕ್ಕಿಂತ ಹೆಚ್ಚಾಗಿ ಅಮೆರಿಕ ಮತ್ತು ಯುರೋಪ್ ಮೇಲೆ ಒತ್ತಡ ಹೇರೋದು ಅದರ ತಂತ್ರ ಆಗಿತ್ತು. ಇಡೀ ದೇಶವನ್ನ ಅಸಾದ್ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದು ಕೂಡ ಶುರುವಾಯಿತು. ಆದರೆ 2022ರಲ್ಲಿ ಉಕ್ರೇನ್ ಯುದ್ಧ ಶುರುವಾಗಿ ರಷ್ಯಾ ತನ್ನ ಪಡೆಗಳನ್ನು ಆತ ತಿರುಗಿಸ್ತು. ಅಸಾದ್ ಪಾಲಿಗೆ ರಷ್ಯಾ ನೆರವು ಕಡಿಮೆಯಾಗತೊಡಗಿತು. ಇರಾನ್ ಬೆಂಬಲ ಕೂಡ ಅಸದ್ಗಿತ್ತು. ಅದರ ಪ್ರಾಕ್ಸಿ ಹಿಜ್ಬುಲ್ಲಾ ಕೂಡ ಸಿರಿಯಾದಲ್ಲಿತ್ತು. ಆದರೆ ಇನ್ನೊಂದು ಕಡೆಗೆ ಅಮೆರಿಕ ತನ್ನದೇ ಆಟವನ್ನು ಆಡತೊಡಗಿತು. ಅಸಾದ್ ವಿರುದ್ಧ ಅದು ನಿಂತಿತ್ತು. ಅಸಾದ್ ವಿರೋಧಿ ಪಡೆಗಳಿಗೆ ಒಬಾಮಾ ರಾಜಕೀಯ ಮತ್ತು ಆರ್ಥಿಕ ನೆರವನ್ನು ನೀಡಿದರು. ಶಸ್ತ್ರಾಸ್ತ್ರ ಪೂರೈಕೆಯು ಕೂಡ ಶುರುವಾಗಿತ್ತು. ಅಮೆರಿಕ ಬೆಂಬಲಿತ ಪಡೆಗಳಲ್ಲಿ ಅಲ್ ನುಸ್ರಾ ಫ್ರಂಟ್ ತರದ ಸಂಘಟನೆಗಳು ಕೂಡ ಇದ್ವು. ಕಡೆಗೆ ಐಸಿಸ್ ಬೆಳವಣಿಗೆಯನ್ನು ಕೂಡ ಅದು ಬೆಂಬಲಿಸಿತು. 2017ರಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಸಿರಿಯಾ ಬಂಡುಕೋರರಿಗೆ ಬೆಂಬಲವನ್ನು ಸ್ಥಗಿತಗೊಳಿಸಿದ್ರು. ಸಿರಿಯಾದಲ್ಲಿನ ಕಡೆಯ ಆಟಗಾರ ಟರ್ಕಿ, ಅದು ಕೂಡ ಬಂಡುಕೋರರಿಗೆ ಬೆಂಬಲವಾಗಿ ನಿಂತಿತ್ತು. ಟರ್ಕಿಯ ಮಿಲಿಟರಿ ಕಾರ್ಯಾಚರಣೆ ತನ್ನ ಪಾಲಿಗೆ ಅಪಾಯಕಾರಿಯಾಗಿದ್ದಂತಹ ಕರ್ದಿಶ್ಗಳ ವಿರುದ್ಧವಾಗಿತ್ತು. ಇಂಥಲ್ಲಿ ಒಂದೇ ವಾರದಲ್ಲಿ ಅಸಾಧಾರಣ ಬದಲಾವಣೆ ಹೇಗಾಯಿತು? ಇದು ಯಾವುದೋ ಒಂದು ಸಾಮಾನ್ಯ ದಾಳಿಕೋರ ಗುಂಪಿನ ಕೆಲಸ ಅಂತೂ ಆಗಿರಲಿಲ್ಲ. ಸುಸಜ್ಜಿತ ಸೇನೆಯದ್ದೇ ಕೆಲಸ ಆಗಿತ್ತು. ಇದು ಇಸ್ರೇಲ್ ಮತ್ತು ಟರ್ಕಿಯ ಕೆಲಸ ಅನ್ನುವಂಥ ಅನುಮಾನಗಳಿವೆ. ಆದರೂ ಕೂಡ ಅಧಿಕೃತವಾಗಿ ಹೇಳಲಾಗ್ತಾ ಇಲ್ಲ. ಈ ಹಿಂದೆಯೂ ಕೂಡ ಇಸ್ರೇಲ್ ಅಸಾದ್ ಆಡಳಿತದ ವಿರುದ್ಧ ಸೇನಾ ಕಾರ್ಯಾಚರಣೆಯನ್ನು ನಡೆಸಿತ್ತು. ಹಿಜ್ಬುಲ್ಲಾಗಳನ್ನು ಗುರಿ ಮಾಡಿ ಇಸ್ರೇಲ್ ನಡೆಸಿದಂತಹ ಕಾರ್ಯಾಚರಣೆ ಅಸಾದ್ ಅಸ್ತಿತ್ವವನ್ನು ದುರ್ಬಲಗೊಳಿಸಿತ್ತು. ಇದರ ಲಾಭವನ್ನ ಬಂಡುಕೋರರು ಪಡೆದ್ರು ಅನ್ನುವಂಥ ಮತ್ತೊಂದು ವಾದ ಕೂಡ ಇದೆ. ಇನ್ನೊಂದು ಕಡೆಗೆ ಉಕ್ರೇನ್ ಯುದ್ಧದ ನೆಪವನ್ನು ಮಾಡಿಕೊಂಡು ರಷ್ಯಾ ತನ್ನ ಸೇನೆಯನ್ನು ವಾಪಸ್ ಕರೆಸ್ಕೊಂಡಿದ್ದು ಉದ್ದೇಶಪೂರ್ವಕವಾಗಿತ್ತ ಅನ್ನುವಂಥ ಅನುಮಾನಗಳು ಕೂಡ ಇವೆ. ರಷ್ಯಾ ಪಡೆಯ ಅನುಪಸ್ಥಿತಿನೇ ಬಂಡುಕೋರರಿಗೆ ಬಲವಾಗಿದ್ದಂತೂ ನಿಜ. ಇಲ್ಲಿ ಚೀನಾ ನೇಪಥ್ಯದ ಆಟಗಾರನಂತಿದೆ. ಕಳೆದ ವರ್ಷಗಳಲ್ಲಿ ಸಿರಿಯಾದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳ ಮೂಲಕ ಚೀನಾ ತೋರಿಸ್ಕೊಂಡಿತ್ತು. ಅದು ತನ್ನದೇ ತಂತ್ರಗಾರಿಕೆ ಭಾಗವಾಗಿ ಬಂಡುಕೋರರನ್ನ ರಹಸ್ಯವಾಗಿ ಬೆಂಬಲಿಸಿತ್ತು ಅನ್ನುವಂಥ ಶಂಕೆಗಳಿವೆ. ಇಲ್ಲಿ ಒಂದಂತೂ ಸ್ಪಷ್ಟ, ಅಸಾದ್ ಆಳ್ವಿಕೆ ಕೊನೆಯಾಗಿದ್ದು ಆಂತರಿಕ ಸಂಘರ್ಷದಿಂದ ಅಲ್ಲ, ಬದಲಾಗಿ ಅಲ್ಲಿ ಜಿಯೋ ಪೊಲಿಟಿಕಲ್ ಆಟ ನಡೆದಿದೆ. ಎಲ್ಲವೂ ಹೊರಗಿನವರ ತಂತ್ರದಂತೆಯೇ ನಡೆದಿದೆ. ಅಫ್ಘಾನಿಸ್ತಾನದಲ್ಲಿ ಏನಾಗಿತ್ತೋ ಅದೇ ಬಗೆಯ ಕಬ್ಜಾ ಪ್ರಕ್ರಿಯೆ ಈಗ ಸಿರಿಯಾದಲ್ಲೂ ಕೂಡ ನಡೆದಿದೆ. ಈಗ ಬಂಡುಕೋರರ ಅಸಲಿ ಉದ್ದೇಶ ಆದ್ರೂ ಏನು? HTS ನಾಯಕ ಅಬು ಮೊಹಮ್ಮದ್ ಅಲ್ ಜುಲಾನಿ ಜನರಿಂದ ಆಯ್ಕೆಯಾದಂಥ ಸರ್ಕಾರ ರಚನೆ ಉದ್ದೇಶವನ್ನು ಹೊಂದಿರೋದಾಗಿ ಅವರು ಹೇಳಿದ್ದಾರೆ. 2018ರಲ್ಲಿ ಅಲ್ ಖೈದಾದಿಂದ ಬೇರೆ ಆದಾಗಲೂ ಕೂಡ ಇದನ್ನು ಅವರು ಹೇಳಿದರು. ಆದರೆ ಉಗ್ರರ ಗುಂಪು ಅನ್ನುವಂತೆ ಗುರುತಿಸಿಕೊಂಡಿರುವಂಥ ಅದು ಜಾಗತಿಕ ಮಾನ್ಯತೆ ಪಡೆಯೋದು ಸುಲಭ ಇದೆಯಾ? ಸದ್ಯಕ್ಕಂತೂ ಸಿರಿಯಾ ಭವಿಷ್ಯ ಏನು ಅನ್ನೋದು ಅತಂತ್ರವಾಗಿ ಮಾತ್ರನೇ ಕಾಣಿಸ್ತಾ ಇದೆ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.